ಕಾನೂನು ಮಾಡಲೇ ಇಲ್ಲ, ಮಾಡೋದೂ ಇಲ್ಲ. ಇಂಥ ಪ್ರಸಂಗದ ಈಗ ಇಲ್ಲಿರುತ್ತಿರೋ ಸರ್ಕಾರ ಯಾರ್ದಪ್ಪ ಅಂತಂದ್ರೆ ಕೇವಲ ಪಾರ್ಟಿ ಫಂಡ್ ಕೊಡುವಂಥವ್ರು ಯಾರು? ಇಲ್ಲಿ ವ್ಯಾಪಾರಿಗಳು, ಇಲ್ಲಿ ಅಧಿಕಾರಿಗಳು, ಇಲ್ಲಿ ಕಂಪ್ನಿಗಳು, ಇವರು ಪಾರ್ಟಿ ಫಂಡ್ ಕೊಡ್ತಾರೆ. ಅವ್ರಿಗೆ ಬೇಕಾಗುವಂಥ ವ್ಯವಸ್ಥೆ ಇಲ್ಲದ ಅವರಿಗಾಗಿ ನೂರಾರು ಕೋಟಿ ಸಾಲ, ಸಾವಿರಾರು ಕೋಟಿ ಸಾಲ, ರಿಟರ್ನ್ ಅಪ್ ಬೇವಪ್ಪ 16 ಲಕ್ಷ 17 ಲಕ್ಷ ಕೋಟಿ ರೂಪಾಯಿ ರಿಟರ್ನ್ ಅಪ್ ಮಾಡಿದ ಈ ನಮ್ಮ ಮೋದಿಯವ್ರ ಸರ್ಕಾರ. ಯಾಕೆ ಮಾಡಿತ್ತು ಅಂದ್ರೆ ಆ ಕಂಪ್ನಿಗಳು ಪಾರ್ಟಿ ಫಂಡ್ ಕೊಡ್ತಾ ಇದ್ದಾವೆ. ಇವತ್ತು ಈ ದೇಶದಲ್ಲಿ ಶ್ರೀಮಂತ ಪಾರ್ಟಿ ಯಾವುದಪ್ಪ? BJP. ಅದಂದ್ರೆ ಕಾಂಗ್ರೆಸ್. ಈ ಕಾಂಗ್ರೆಸ್ಸಿಗರು ಅವ್ರನ್ನ ಟೀಕೆ ಮಾಡೋದು, ಇವ್ರನ್ನ ಟೀಕೆ ಮಾಡೋದು ವಿನ ಇವರಿಂದವರು ಇಬ್ಬರಿಂದಲೂ ಇನ್ನುಳಿದವರಿಂದಲೂ ಈ ದೇಶಕ್ಕೆ ನೋಡ್ರಿ. ನಾವು ನಿತೀಶ್ ಕುಮಾರ್ ಬಗ್ಗೆ ಭಾಳ ತಿಳ್ಕೊಂಡಿದ್ದೀವಿ, ಲಾಲೂ ಪ್ರಸಾದ್ ಯಾವ್ರ ಬಗ್ಗೆ ಭಾಳ ತಿಳ್ಕೊಂಡಿದ್ದೀವಿ. ಎಲ್ಲಪ್ಪ ವಾಜಪೇಯಿ ಅವ್ರು ಬಂದ ತಕ್ಷಣ ಒಳ್ಳೇದಾಗ್ತದೆ, ಸ್ವದೇಶಿ ಮೂವ್ಮೆಂಟ್ ಆಗ್ತದೆ, ಒಳ್ಳೆಯವರಿದ್ದಾರೆ ಅಂತ ನಾವು BJP ಬದಲಿಲ್ಲ, RSS ಬದಲು ಏನೂ ಕನಸ್ಕೊಂಡಿದ್ದೀವಿ. ಇವತ್ತು ಏನಾಗಿದೆ ಎಲ್ಲ ಪರಿಸ್ಥಿತಿ? ಇವತ್ತು ನಮಗೇನು ಬಡತನ ತಪ್ಪಲಿಲ್ಲ, ನಿರುದ್ಯೋಗ ತಪ್ಪಲಿಲ್ಲ. ಪಾಪ ಹೋರಾಟ ಮಾಡಿ ನೋಡ್ರಿ, ಧಾರವಾಡದಲ್ಲಿ ಅಲ್ಲ ಇಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಉದ್ಯೋಗ ಸಲುವಾಗಿ. ಇಲ್ಲಿ 7-7.5 ಲಕ್ಷ ಜನ ನಿರುದ್ಯೋಗಿಗಳಿದ್ದಾರೆ ಕರ್ನಾಟಕದಲ್ಲೇ. ಈ ಕೇವಲ 2.5 ಲಕ್ಷ ಜನರಿಗೆ ಅವ್ರಿಗೂ ಸಹಿತ ಇವತ್ತು ಹುದ್ದೆ ಇನ್ನೂ ಕೊಡ್ತಾ ಇಲ್ಲ. ಈಗ 56,000 ಕೊಡ್ತಾರಂತ ಇದ್ದಾರೆ. ಇನ್ನು ಮುಂದಿನ ಅದು 2 ವರ್ಷ ಮುಗಿದ ಮ್ಯಾಚ್ ಆಗ್ತದೆ, ಈಗ ಆಗ್ತದೆ ಗೊತ್ತಿಲ್ಲ. ಹಂಗೆ ಒತ್ತಾನ ನಡೆದಿದ್ದಾರೆ. ಇಂಥ ಒಂದು ಜನರ ಮಧ್ಯದಲ್ಲಿ ಇವತ್ತು ಮತದಾನ ಹಾಕಬೇಕಾಗಿದೆ. ಯಾರಿಗೆ ಹಾಕೋದು ಅನ್ನೋದು ಎಲ್ಲರೂ ಅವರೇ ಇದ್ದಾರಲ್ರಿ, ಯಾರಿಗೆ ಹಾಕೋದು ಅಂದಾಗ ಮತ್ತು ಈಗ ಯಾರು ಹೊಸ ಶಾಸಕರ ಬದಲಾಗ್ತದೆ ವ್ಯವಸ್ಥೆ ಅಂದಾಗ ಇಲ್ಲ ಅನ್ನಬೇಕಾಗ್ತದೆ. ಆದ್ರೆ ಹೊಸ ಚಿಂತನೆ ಮಾಡುವಂಥದ್ದು, ಕಡಿಮೆ ಭ್ರಷ್ಟರಿದ್ದಂಥವ್ರನ್ನ ಆಯ್ಕೆ ಮಾಡುವಂಥದ್ದು ಮಾತ್ರ ನಿಮ್ಮ ಕೈಯಲ್ಲದ. ಒಂದೇನೋ ನೋಟಾದ ಬಗ್ಗೆ ನಾವು ಭಾಳ ತಿಳ್ಕೊಂಡಿದ್ವಿ. ನಿನ್ನೆ ಚರ್ಚೆಯಲ್ಲಿ ನೋಡಿದ್ದೀವಿ, ಏನೂ ಇಲ್ಲ ಅಧಿಕಾರದಕ್ಕೆ, ಸುಮ್ಮನೆ ಹಾಕೋದು ಬಿಡೋದು, ಅದಕ್ಕೆ ಬಿಡೋದು ಭಾಳ ಚಲೋ ಅಂತೇಳಿ ನಿನ್ನೆ ಎಪಿಸೋಡಲ್ಲಿ ನಿಮಗೆ ತಿಳಿಸ್ಕೊಟ್ಟಿವಿ. ಇವತ್ತಿನ ಎಪಿಸೋಡಲ್ಲಿ ಬಂದದ್ದು